ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕೊನೆ ವಿಡಿಯೋ ಆಫ್ DSA ಬೇಸಿಕ್ ಪ್ಲೇ ಲಿಸ್ಟ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಬಂದ್ಬಿಟ್ಟು ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳಿ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳಿದ್ರೆ ಹೆಸರಲ್ಲಿದೆ ಬ್ಯಾಕ್ ಟ್ರ್ಯಾಕ್ ಮಾಡೋದು, ಓಕೆನಾ. ಅಂದರೆ ಗೋಯಿಂಗ್ ಬ್ಯಾಕ್ ಅಂತ ಹೇಳಿ. ಸೊ ಬ್ಯಾಕ್ ಟ್ರ್ಯಾಕಿಂಗದು ಸಿಂಪಲ್ ಫಾರ್ಮುಲಾ ಏನಂತ ಹೇಳಿದ್ರೆ ಟ್ರೈ, ಎಕ್ಸ್ಪ್ಲೋರ್, ಅಂಡ್, ಓಕೆನಾ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಅಂದ್ರೆ ಏನಂತ ಹೇಳೋದು, ವಿ ವಿಲ್ ಟ್ರೈ ಒನ್ ಆಪ್ಷನ್, ಯಾವುದೋ ಒಂದು ಆಪ್ಷನ್ನ ಟ್ರೈ ಮಾಡ್ತೀವಿ. ಅದು ವರ್ಕ್ ಆದರೆ ಕರೆಕ್ಟು, ಓಕೆನಾ. ಇನ್ ಕೇಸ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಹಿಂದೆ ಹೋಗ್ಬಿಟ್ಟು ಇನ್ನೊಂದು ಆಪ್ಷನ್ನ ಟ್ರೈ ಮಾಡ್ತೀವಿ. ಅದನ್ನು ನಾವು ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಕರಿತೀವಿ, ಓಕೆನಾ. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಮೇಜ್ ಒಳಗಡೆನೋ ಇಲ್ಲ ಎಲ್ಲೋ ಒಂದು ಕಡೆ ಇದ್ದೀರಾ, ಓಕೆನಾ. ನೀವೇನು ಮಾಡ್ತೀರಾ, ಲೆಫ್ಟ್ ಸೈಡ್ ಪಾತ್ ತಗೋತೀರಾ. ಲೆಫ್ಟ್ ಸೈಡ್ ಏನಾಗುತ್ತೆ, ಪಾತ್ ತಗೊಂಡು ಎಕ್ಸ್ಪ್ಲೋರ್ ಮಾಡ್ತೀರಾ. ಅವಾಗ ಗೊತ್ತಾಗುತ್ತೆ ನಿಮ್ಗದು ರಾಂಗ್ ಪಾತ್ ಅಂತ. ಸೊ ಅವಾಗ ಏನು ಮಾಡ್ತೀರಾ, ನೀವು ಹಿಂದೆ ಬಂದ್ಬಿಟ್ಟು ರೈಟ್ ಪಾತ್ನ ತಗೋತೀರಾ. ಸೊ ಅದು ಬಂದ್ಬಿಟ್ಟು ಕರೆಕ್ಟ್ ಪಾತ್ ಆಗಿರುತ್ತೆ. ಸೊ ಇದೇ ಎಕ್ಸಾಂಪಲ್ ನೀವು ನೋಡ್ಬೋದು. ಸೊ ಬ್ಯಾಕ್ ಟ್ರ್ಯಾಕಿಂಗ್ನ ಇದು ಮಾಡ್ತೀವಿ. ಮತ್ತು ಈ ಬ್ಯಾಕ್ ಟ್ರ್ಯಾಕಿಂಗ್ ಬಂದ್ಬಿಟ್ಟು ಯೂಶಲಿ ರಿಕರ್ಷನ್ನ ಯೂಸ್ ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ರಿಕರ್ಷನ್ನ ಯೂಸ್ ಮಾಡೋದ್ರಿಂದ ನಾವು ಇದ್ರಕ್ಕೆ ತುಂಬ ಡೀಪಾಗಿ ಹೋಗ್ಬೋದು. ಮತ್ತು ಯಾವುದೇ ಪಾಸಿಬಿಲಿಟೀಸ್ ಇದೆಯಲ್ಲ ನಮಗೆ, ಆಪರ್ಚುನಿಟೀಸ್, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಲಾಸ್ಟಿಗೆ ಅಂಡು ಮಾಡಿಕೊಂಡು ನಾವು ರಿಟರ್ನ್ ಬ್ಯಾಕ್ ಕೂಡ ಆಗ್ಬೋದು. ಸೊ ಅದಕ್ಕೆ ಬ್ಯಾಕ್ ಟ್ರ್ಯಾಕಿಂಗು ಯೂಶಲಿ ಯೂಸಸ್ ರಿಕರ್ಷನ್. ನಾವು ಅದನ್ನು ಇವನ್ ಎಕ್ಸಾಂಪಲಲ್ಲೂ ಕೂಡ ತೋರಿಸ್ಲಿಕ್ಕೆ ಹೋಗ್ತೀನಿ. ಸಪೋಸ್ ಇವಾಗ ನಿಮ್ಗೊಂದು 2 ನಂಬರ್ಸ್ ಇದೆ, ಓಕೆನಾ, 1 ಮತ್ತು 2. ನಮಗೆ ಪಾಸಿಬಲ್ ನಂಬರ್ ಆಫ್ ಸಬ್ಸೆಟ್ಸ್ನ ನಾವು ಕಂಡುಹಿಡಿಬೇಕು. ಏನಪ್ಪ ಪಾಸಿಬಲ್ ಆಫ್ ಸಬ್ಸೆಟ್ಸ್ ಅಲ್ಲಿ ಅಂತ ಹೇಳಿದ್ರೆ, ಸೊ 2 ನಂಬರು ಇಲ್ಲದೆ ಇದ್ದಾಗ ಅದು ಎಂಟಿ ಅರೇ ಆಗುತ್ತೆ. 1 ನಂಬರ್ ಆಗ್ತಾಗ 1, 2 ಮತ್ತು 2 ಇದ್ದಾಗ 1, 2. ಸೊ ಬ್ಯಾಕ್ ಟ್ರ್ಯಾಕಿಂಗಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಫಸ್ಟು 2 ನಂಬರ್ನು ಟೇಕ್ 1, ಟೇಕ್ 2, ಫಸ್ಟು 1, 2 ಬರುತ್ತೆ, ಓಕೆನಾ. ಅದು ಯಾವ ಥರ ಥಿಂಕ್ ಮಾಡುತ್ತೆ ಆ ರಿಕರ್ಷನಲ್ಲಿ ಅಂತ. ನೆಕ್ಸ್ಟ್ ಏನಾಗುತ್ತೆ, ಲೀವ್ 2 ಅಂತ ಬರುತ್ತೆ. ಅವಾಗ 2 ಬಿಟ್ಟಾಗ 1 ಇರುತ್ತೆ. ಆಮೇಲೆ ಲೀವ್ 1 ಅಂತ ಆಗುತ್ತೆ, ಅವಾಗ ಎಂಟಿ ಆಗುತ್ತೆ. ಟೇಕ್ 2 ಅಂತ ಹೇಳಿದಾಗ 2 ತಗೊಳುತ್ತೆ. ಆಮೇಲೆ ಲೀವ್ 2 ಅಂತ ಬಂದಾಗ ಎಂಟಿ ಆಗುತ್ತೆ. ಸೊ ಈ ಥರ ನಾವು ಎಲ್ಲ ಪಾಸಿಬಿಲಿಟೀಸ್ನು ಟ್ರೈ ಮಾಡ್ತೀವಿ. ಸೊ ಒಂದು ಚಿಕ್ಕದು ಎಕ್ಸಾಂಪಲ್ ನೋಡೋಣ ಬ್ಯಾಕ್ ಟ್ರ್ಯಾಕಿಂಗ್ಗೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ ಟ್ರ್ಯಾಕ್ ಡೆಮೋ ಅಂತ ತೊಗೊಂಡಿದ್ದೀನಿ. ಸೊ ಈ ಬ್ಯಾಕ್ ಟ್ರ್ಯಾಕ್ ಅಂತ ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಇಂಟೀಜರ್ ಇಂಡೆಕ್ಸು ಮತ್ತು ಅದು ನಂಬರ್ಸ್ ಯಾವುದೇ ಸಬ್ಸೆಟ್ಸ್ ಕ್ರಿಯೇಟ್ ಮಾಡೋಕ್ಕಿರೋ ನಂಬರ್ಸು ಮತ್ತು ಒಂದು ಅರೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋತೀವಿ, ಓಕೆನಾ. ನಾವಿಲ್ಲಿ ಜಸ್ಟ್ ಲಿಸ್ಟ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಏನು ಮಾಡಬೇಕು, ಫಸ್ಟು ಇಂಡೆಕ್ಸ್ ಏನು ಕೊಟ್ಟಿರ್ತೀವಿ, ಫಸ್ಟ್ 0 ಕಳಿಸಿರ್ತೀನಿ, 0. ಮತ್ತು ನಮ್ ಸ್ಟಾರ್ಟ್ ಲೆಂತ್, ಓಕೆನಾ. ನಂಬರ್ಸ್ ಎಷ್ಟು, ಟೂ ಅದು ಲೆಂತ್ ಬಂದ್ಬಿಡುತ್ತೆ 2 ಬರುತ್ತೆ. ಸೊ i++. ಫಸ್ಟ್ ಏನು ಮಾಡ್ತೀವಿ, ಚೂಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಆದರೆ ನಾವು ಇವಾಗ ಯಾವುದೋ ಒಂದು ನಂಬರ್ ಬಂದಿರುತ್ತೆ, ಅದನ್ನು ನಾವೇನು ಮಾಡ್ತೀವಿ, ಇದಕ್ಕೆ ಆ್ಯಡ್ ಮಾಡ್ತೀವಿ ಲಿಸ್ಟ್ಗೆ. ಸೊ ಫಸ್ಟ್ ಬಂದ್ಬಿಟ್ಟು 1 ಬಂದಿರುತ್ತೆ, ಇಂಡೆಕ್ಸ್ 0 ಅಲ್ವಾ, 0ದಲ್ಲಿ 1 ಇರುತ್ತೆ. ಸೊ 1ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ತಿರ್ಗಾ ಬ್ಯಾಕ್ ಟ್ರ್ಯಾಕ್ ಇದು ಮಾಡ್ತೀವಿ. ಇಂಡೆಕ್ಸ್ i+1 ಲೈಕ್ ಅಂದರೆ ಇದು ಬಂದ್ಬಿಟ್ಟು ಈ ಲೈನ್ ಇದೆಯಲ್ಲ, ಇದು ಬಂದ್ಬಿಟ್ಟು ರಿಕರ್ಷನ್ ಲೈನು. ರಿಕರ್ಷನ್ ಅಂದರೆ ಎ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್, ಓಕೆನಾ. ವೈ ದ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಇನ್ ಆರ್ಡರ್ ಟು ಸಾಲ್ವ್ ದ ಸ್ಮಾಲರ್ ಪ್ರಾಬ್ಲಮ್, ಸಿಮಿಲರ್ ಪ್ರಾಬ್ಲಮ್ ಆಫ್ ದ ಸೇಮ್ ವರ್ಷನ್, ಓಕೆನಾ. ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ರಿಕರ್ಷನ್ ಯೂಸ್ ಮಾಡ್ತೀವಿ. ಸೊ ಇವಾಗ i+1 ಅಂತ ಹೇಳಿದ್ರೆ ಇಂಡೆಕ್ಸ್ 0+1, ಇಂಡೆಕ್ಸ್ ಆಫ್ 1 ನಮ್ಸು ಲಿಸ್ಟ್ನ ಕಳಿಸ್ತೀಯ, ಓಕೆನಾ. ಸೊ ಅವಾಗ ಏನಾಗುತ್ತೆ, ಈ ಮೆಥಡ್ ಮತ್ತೆ ಕಾಲ್ ಆಗುತ್ತೆ. ಇಂಡೆಕ್ಸ್ 1 ಇರುತ್ತೆ. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1++. ಸೊ ನೆಕ್ಸ್ಟ್ ಏನಾಗುತ್ತೆ, ಇದೇ ಥರ ಮೆಥಡ್ ಕಾಲ್ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಲಾಸ್ಟಲ್ಲಿ ಏನಾಗುತ್ತೆ, ಎಲ್ಲ ರಿಮೂವ್ ಮಾಡಿದಾಗ ಅದು ಅಂಡು ಆಪರೇಷನ್ ಅಂತ ಹೇಳ್ತೀವಿ, ಗೊತ್ತಾ. ಲೀವ್ ಅಂತ ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಲೀವ್ 2, ಲೀವ್ 1 ಅಂತೇಳಿ ಅದು ಬಂದ್ಬಿಟ್ಟು ಅಂಡು ಆಪರೇಷನ್ನು. ಸೊ ಇದೇನಾಗುತ್ತೆ, ಸೊ ಆ 2 ಸಬ್ಸೆಟ್, 2 ನಂಬರ್ಸ್ ಏನಿದೆಯೋ ಅದು ಫುಲ್ಲು ಎಕ್ಸಿಕ್ಯೂಟ್ ಆಗಿ ನಿಮಗೆ ಸಬ್ಸೆಟ್ನ ಜನ್ರೇಟ್ ಮಾಡುತ್ತೆ. ನಾವು ಜಸ್ಟ್ ಈ ಮೆಥಡ್ನ ಕಾಲ್ ಮಾಡಿದರೆ ಸಾಕು, ನಿಮಗೆ ಪಾಸಿಬಲ್ ಎಷ್ಟು ಸಬ್ಸೆಟ್ಸ್ ಇದೆಯೋ ಅದೆಲ್ಲ ಕೂಡ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಬ್ಲ್ಯಾಂಕ್ ಸಬ್ಸೆಟ್ಟು ಮತ್ತು 1 ಇರೋ ಸಬ್ಸೆಟ್ಟು, 1, 2 ಮತ್ತು 2 ಇರೋ ಸಬ್ಸೆಟ್ಟು, ಇದೆಲ್ಲ ಸಬ್ಸೆಟ್ಸು ನೋಡ್ಲಿಕ್ಕೆ ಸಿಕ್ತು. ಸೊ ಇದರಲ್ಲಿ ನೀವು ಬ್ಯಾಕ್ ಟ್ರ್ಯಾಕಿಂಗಲ್ಲಿ ಇದೆಯಲ್ಲ, ಟ್ರೈ ಒನ್ ಚೂಸು, ಓಕೆನಾ, ಫಸ್ಟ್ ಒಂದು ಆಪ್ಷನ್ನು. ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು, ಟ್ರೈ ಮಲ್ಟಿಪಲ್ ಪಾಸಿಬಿಲಿಟೀಸ್, ದಟ್ ಈಸ್ ಯೂಸಿಂಗ್ ರಿಕರ್ಷನ್ ಮಾಡ್ತಾ ಇದ್ದೀವಿ. ಅದು ವರ್ಕ್ ಆಗಿಲ್ಲ ಅಂದರೆ ಅಂಡು ಮಾಡ್ತಾ ಇದ್ದೀವಿ, ಓಕೆನಾ. ಗೋ ಫಾರ್ ದ ಬ್ಯಾಕ್ ಬಂದ್ಬಿಟ್ಟು ಇನ್ನೊಂದು ಆಪ್ಷನ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಟ್ರ್ಯಾಕಿಂಗು ಸಿಂಪಲ್ ಎಕ್ಸಾಂಪಲ್ ಆಗಿತ್ತು. ಮತ್ತು ನಾವು ಬ್ಯಾಕ್ ಟ್ರ್ಯಾಕಿಂಗ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮೇಸ್ ಪ್ರಾಬ್ಲಮ್ಸು, ಸುಡೋಕು, ಎನ್ಕ್ವೀನ್ಸು, ಪರ್ಮ್ಯುಟೇಷನ್, ಕಾಂಬಿನೇಷನ್ ಎಲ್ಲ ಕಡೆನೂ ಈ ಬ್ಯಾಕ್ ಟ್ರ್ಯಾಕಿಂಗ್ನ ನಾವು ಟೆಕ್ನಿಕ್ನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇದಾಗಿತ್ತು ಈ ಬ್ಯಾಕ್ ಟ್ರ್ಯಾಕಿಂಗ್ ವಿಡಿಯೋ ಮತ್ತು ಸಿಂಪಲ್ ಡೆಮೋ ಆಗಿತ್ತು. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ಇವಾಗ ಕಂಪ್ಲೀಟ್ DSA ಪ್ಲೇ ಲಿಸ್ಟ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ DSA ಕೋರ್ ಕಾನ್ಸೆಪ್ಟ್ಸ್ ಎಲ್ಲ ಕೂಡ ನಿಮಗೆ ಗೊತ್ತಿದೆ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ನೀವು ಈವನ್ ರಿಯಲ್ ಇಂಟರ್ವ್ಯೂ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಅಡ್ವಾನ್ಸ್ಡ್ DSA ಕೋರ್ಸ್ನ ತೊಗೊಂಬರ್ತಾ ಇದ್ದೀವಿ. ಸೊ ಅದರಲ್ಲಿ ಇದೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಡೆಪ್ತಾಗಿ ಹೋಗೋಣ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.